ಕೊಡಗಿನ ಸಿದ್ದಾಪುರ ಅಮ್ಮತ್ತಿ ಭಾಗ ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಅಂತ ಆರ್ಡರ್ ಆಗಿದ್ದಂತ ಕಾರಣ 2 ದಿವಸಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಿ ಯಶಸ್ವಿಯಾಗಿ ಒಂದು ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ. ಸುಮಾರು 150ಕ್ಕೂ ಅಧಿಕ ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಜೊತೆಗೆ ನಮ್ಮ 6 ಕುಮ್ಕಿ ಆನೆಗಳು ಪ್ರಶಾಂತ, ಸುಗ್ರೀವ, ಅಜ್ಜಯ್ಯ, ಲಕ್ಷ್ಮಣ, ಈಶ್ವರ, ಧನಂಜಯ ಒಟ್ಟು 6 ಕುಮ್ಕಿ ಆನೆಗಳ ಸಹಾಯದ ಮೂಲಕ ಮತ್ತೆ ಟ್ರ್ಯಾಕರ್ಸ್ ಟೀಮ್ ಮತ್ತೆ ಇಟಿಎಫ್ ಟೀಮ್ ಎಲ್ಲರೂ ಕೂಡ ಸೇರಿ ಒಂದು ಆನೆಯನ್ನ ಸೆರೆ ಹಿಡಿದಿದ್ದಾರೆ. ಕಾಫಿ ತೋಟದಲ್ಲಿ ಇದ್ದಂತ ಆನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಬಿಟ್ಟು ಬಿಡದೆ ಮಳೆಯೂ ಸಹ ಬರ್ತಾ ಇತ್ತು. ಮಳೆಯ ನಡುವೆಯೂ ಸಹ ಕಾರ್ಯಾಚರಣೆ ಮಾಡುವುದು ಅಂದ್ರೆ ಬಹಳ ತೀರಾ ಕಷ್ಟದ ಕೆಲಸ. ಅಂಥದ್ರಲ್ಲೂ ಸಹ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದ್ದಾರೆ. ಇನ್ನೇನು ದಸರಾ ಗಜಪಯಣ ಕೂಡ ಹತ್ರ ಬಂತು. ಆದರೆ ಈ ಆನೆ ಮಾನವ ಸಂಘಟಕ ಇದೇ ತಿಂಗಳು ರಾಮಲಿಂಗಾರೆಡ್ಡಿ ಅವರು ಕೊಡಗಿಗೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಆನೆ ಮಾನವ ಸಂಘಟಕ ಕುರಿತು ಒಂದು ಅಭಿಯಾನ ನಡೆಸುತ್ತೆ. ಜೊತೆಗೆ ಅಲ್ಲಿ ರೈತರು ದೊಡ್ಡ ಮಟ್ಟಿಗೆ ಬಂದು ಸಹ ಕರೆ ಕೊಟ್ಟಿದ್ದಾರೆ. ಮತ್ತೆ ಬಿಜೆಪಿ ಅವರು ಅವತ್ತು ಅರಣ್ಯ ಭವನಕ್ಕೆ ಮುತ್ತಿಗೆಯನ್ನು ಸಹ ಹಾಕಿದ್ದು ಕಾರಣ ಒಬ್ಬರು ಅಗಲಿಕೆ ಆಗ್ತಾರೆ, ಒಬ್ಬರು ಆಸ್ಪತ್ರೆಗೆ ಸೇರ್ತಾರೆ ಕಾಡಾನೆ ದಾಳಿಯಿಂದಾಗಿ. ತೀರಾ ಪ್ರೆಷರ್ ಇದ್ದಂತ ಕಾರಣ ಈ ಒಂದು ಕಾಡಾನೆ ಎಸ್ಪೆಷಲಿ ಇರಲೇಬೇಕಾದಂತ ಒಂದು ಸಂದರ್ಭವು ಕೂಡ ಎದುರಾಗಿತ್ತು. 2 ದಿವಸದ ಒಂದು ಕಾರ್ಯಾಚರಣೆಯನ್ನ ಮಾಡ್ಕೋತಾರೆ. ಮೊನ್ನೆ ಕಾರ್ಯಾಚರಣೆ ನಡೆಯುತ್ತೆ. ಅದೇ ಮೊನ್ನೆ ಕ್ಯಾಪ್ಚರ್ ಆಗಿಲ್ಲ, ನಿನ್ನೆ ಕ್ಯಾಪ್ಚರ್ ಆಗುತ್ತೆ ಈ ಒಂದು ಕಾಡಾನೆ. ಸಂಜೆ ಅಷ್ಟೊತ್ತಿಗೆ ಈ ಒಂದು ಕಾಡಾನೆಯನ್ನ ಸೆರೆ ಹಿಡಿತಾರೆ ಅರಣ್ಯ ಇಲಾಖೆ. ತಮಗೆ ಕೂಡ ನೋಡ್ತಾ ಇರ್ಬೋದು 6 ಕುಮ್ಕಿ ಆನೆಗಳು ಜೊತೆಗೆ ವೈಲ್ಡ್ ಲೈಫ್ ಡಾಕ್ಟರ್ ಎಲ್ಲರೂ ಸಹ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಎಸ್ಪೆಷಲಿ ಅಜ್ಜಯ್ಯ ಆನೆ ತುಂಬಾನೇ ಆಕ್ಟಿವ್ ಆಗಿ ನೋಡಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಅಂದ್ರೆ ಏನು ಬೇಲೂರು ಭಾಗದಲ್ಲಿ ಕಾರ್ಯಾಚರಣೆ ನಡೆದ ಟೈಮ್ನಲ್ಲೂ ಸಹ ಅಜ್ಜಯ್ಯ ಭಾಗಿಯಾಗಿದ್ದ. ಅದೇ ರೀತಿ ಈಗ ಬ್ಯಾಕ್ ಟು ಬ್ಯಾಕ್ ಕೊಡಗುನಲ್ಲೂ ಸಹ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲೂ ಸಹ ಅಜ್ಜಯ್ಯ ಆನೆ ಭಾಗಿಯಾಗ್ತಾ ಇದೆ. ಜೊತೆಗೆ ಪ್ರಶಾಂತ್ ಆಗಿರ್ಬೋದು, ಸುಗ್ರೀವ ಲಾಸ್ಟ್ ಬೇಲೂರಿನಲ್ಲಿ ಭಾಗಿಯಾಗಿರಲಿಲ್ಲ. ಸೊ ಏಕಲವ್ಯ ಬದಲು ಈಗ ಸುಗ್ರೀವ ಸಹ ಭಾಗಿಯಾಗ್ತಾ ಇರುವಂತದ್ದು. ಸುಗ್ರೀವ ಮತ್ತೆ ಪ್ರಶಾಂತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ತುಂಬಾ ಯಶಸ್ವಿಯಾಗಿ ನಡೆಯಿತು. ಹಾಗೆ ಲಕ್ಷ್ಮಣ, ಈಶ್ವರ, ಧನಂಜಯ ಅವೆಲ್ಲವೂ ಕೂಡ ಆನೆಗಳು ಕೂಡ ಹೋಗಿ ಕೊಡಗುನಲ್ಲಿ ಕಾಡಾನೆಯನ್ನ ಕೂಡ ಸೆರೆ ಹಿಡಿದಿದ್ದಾರೆ. ಬಹಳನೇ ರೋಚಕ ಮತ್ತೆ ಬಹಳಷ್ಟು ಕಷ್ಟಕರವಾದಂತಹ ಕಾಡಾನೆ ಕಾರ್ಯಾಚರಣೆ. ಯಾಕೆಂದ್ರೆ ಒಂದು ಕಡೆ ಮಳೆ ಸಹ ಬರ್ತಾ ಇರುತ್ತೆ, ಒಂದು ಚಾಲೆಂಜಿಂಗ್ ಟಾಸ್ಕ್ ಅದಾಗಿರುತ್ತೆ. ಅಂಥದ್ರಲ್ಲೂ ಸಹ ಇಲಾಖೆಯವರು ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಿದ್ದಾರೆ. ತಪ್ಪದೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಲ್ಲಿಂದ ಹಿಂಗೆ ನೋಡಿಲಿ, ಇಲ್ಲಿಂದ ಹಿಂಗೆ ಹೋಗ್ತದೆ ಮ್ಯಾಲೆ. ಇದು ಮಂಡ್ಯ ಹೌದು. ನೋಡಿ ಬಿದಿರು ಅದು ಆ ಕಡೆಗೆ ವಿಜೋಣ ಕವಿಂದ ಗದ್ದೆ ಇದೆ, ಅದು ಕಾಣ ನೋಡಿ ಇಲ್ಲಿ ತಗಮರ ಯಾವ ರೀತಿ ಜಾಗ ಇದೆ ಪ್ರದೇಶದ ತಗೊಂಡು ನೋಡ್ತಾ ಇರ್ಬೋದು. ಕಾಫಿ ತೋಟದ ಒಳಗೆ ಬಹಳಷ್ಟು ಕಷ್ಟ, ಮತ್ತೆ ಅಲ್ಲಿ ಜಾರುವಂತ ಒಂದು ಪ್ರದೇಶಗಳು ಕೂಡ ಇರುತ್ತೆ, ಮಳೆಯೂ ಸಹ ಇರುತ್ತೆ. ಈಗ ಏನು ಒಂದು ಕಾಡಾನೆನ ಹಿಡಿದಿದ್ದಾರೆ, ಇದನ್ನ ದುಬಾರೆ ಕೇಂದ್ರಿತವಾಗಿ ಕಳುಹಿಸಲಾಗುತ್ತೆ. ಮುಂದಿನ ದಿವಸಗಳಲ್ಲಿ ಈ ಒಂದು ಆನೆಯನ್ನ ಸಹ ಕ್ಯಾಂಪ್ ನಲ್ಲಿ ವೀಕ್ಷಣೆ ಮಾಡಬಹುದು. ಅದು ಯಾವಾಗ ಅಂದ್ರೆ ಸುಮಾರು 1 ವರ್ಷಗಳ ಕಾಲ ಆಗುತ್ತೆ. ಒಂದು 3-4 ತಿಂಗಳು ಕಾಲ್ ಒಳಗಡೆ ಇಟ್ಟು ಟ್ರೈನಿಂಗ್ ಅನ್ನ ಸಹ ಕೊಡ್ತಾರೆ. ಆ ಬಳಿಕ ಇದನ್ನ ಹೊರ ತೆಗೆಯುತ್ತಾರೆ. ಕ್ಯಾಂಪ್ ಗೆ ಬರೋಕೆ ಇನ್ನ 1 ವರ್ಷ ಸರ್ಕಲ್ ನಲ್ಲಿ ಬಂದು ನಿಂತ್ಕೊಳ್ಳೋಕೆ. ಅಲ್ಲದೆ ಇನ್ನ ಸಹ ಕ್ಯಾಂಪ್ ಅಫಿಷಿಯಲ್ ಆಗಿ ಓಪನ್ ಆಗಿಲ್ಲ, ನೋಡೋಣ ಯಾವಾಗ ಓಪನ್ ಆಗ್ಬೋದು ಅಂತ.
ಬಂದಿಲ್ಲ